ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ವಿಶೇಷವಾಗಿ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ನಮ್ಮ ಕ್ಯಾಮ್ರಾಮನ್ ನಾಗು ಶೆಟ್ಟಿ ಅವರಿಗೆ. ಯಾಕೆಂತಂದರೆ ನಾಗಮುಖ ಅವ್ರನ್ನ ಪರಿಚಯ ಮಾಡಿಸಿ ಈ ಅವಕಾಶ ಕೊಡಿಸಿರೋದು ನಾಗು ಶೆಟ್ಟಿ ಅವರು. ತಮಗೆ ತುಂಬ ಆಭಾರಿ ನಾನು. ನಾಗಮುಖ ಸರ್ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದೀವಿ, ಖುಷಿ ಆಯಿತು. ಆಮೇಲೆ ಶಶಿ ಅವರು ಇರ್ಬೋದು ಅಥವಾ ಮೇಡಮ್ ಇರ್ಬೋದು, ರಾಮೇನ್ ಅವರು ಇರ್ಬೋದು, ಆಮೇಲೆ ಇವರು ಇನ್ನೊಬ್ಬರು ವಿಲನ್, ಇವರು ಪ್ರೊಡ್ಯೂಸರ್ ಕಮ್ ವಿಲನ್. ನನ್ನ ಎಲ್ಲ ಈ ಧರ್ಮಂ ತಂಡಕ್ಕೆ ನನ್ನ ಧನ್ಯವಾದ. ಒಂದು ಅದ್ಭುತವಾದಂಥ ಒಂದು ಸಬ್ಜೆಕ್ಟ್. ಎಲ್ಲ ಹೇಳ್ತಾರೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ. ಬಟ್ ಯಾವುದೇ ಸಿನಿಮಾ ಆಗಲಿ ಅಥವಾ ಸೀರಿಯಲ್ ಆಗಲಿ ಕಷ್ಟಪಡಲೇಬೇಕು. ಆದರೆ ನಾವು ನಿರೀಕ್ಷೆ ಮಾಡ್ತಿರೋದು, ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕು. ಯಾಕೆಂತಂದರೆ ಆ ನಿರೀಕ್ಷೆಯ ಸಿನಿಮಾ ಏನು ಆಡಿಯನ್ಸು ನಿರೀಕ್ಷೆ ಮಾಡ್ತಾರಲ್ಲ, ಆ ನಿರೀಕ್ಷೆಯ ಸಿನಿಮಾ ನಮ್ಮ ನಾಗಮುಖ ಸರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಅದ್ಭುತವಾದಂಥ ಸಿನಿಮಾ. ಈಗ ಸುಧೀರ್ ಸರ್ ಹೇಳ್ದಂಗೆ ಎಷ್ಟೋ ಕೆಟ್ಟ ಸಿನಿಮಾ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿರೋ ಅಂತ. ಇದು ಒಳ್ಳೆಯ ಸಿನಿಮಾನೇ. ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ತಂಡಕ್ಕೆ ಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸೋ ಮಚ್ ಸರ್. ನಿರ್ಮಾಣ ಮಾಡಿದ್ರೇನೆ ಒಂದು ಚಿತ್ರ ನಿರ್ದೇಶನ ಆಗೋದಕ್ಕೆ ಸಾಧ್ಯ. ಒಂದು ಪ್ರಮುಖ ಪಾತ್ರವನ್ನು ಕೂಡ ನಿಭಾಯಿಸಿದ್ದೀರಿ ಅಂತ ಗೊತ್ತಾಯಿತು. ನಟನೆ ಹಾಗೂ ನಿರ್ಮಾಣದ ಬಗ್ಗೆ ಎಲ್ಲರಿಗೂ, ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅಂದರೆ ಮಾಧ್ಯಮ ಮಿತ್ರರು ಅಂದಾಗ ತಮಗೆ ಇಡೀ ನಾವು ಏನು ಮಾಡ್ತೀವೋ ಪ್ರಯತ್ನನ ಅದನ್ನು ಜನಕ್ಕೆ ತಲುಪಿಸೋರು ನೀವೇ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಶರಣು. ಈಗ ಈ ಸಿನಿಮಾ ಮಾಡುವ ಉದ್ದೇಶ, ನನಗೆ ಸಿನಿಮಾ ಫೀಲ್ಡ್ ಇಲ್ಲ, ಗೊತ್ತಿಲ್ಲ, ಯಾವುದು ಏನು ಎಕ್ಸ್ಪೀರಿಯನ್ಸ್ ಏನಿಲ್ಲ. ಅದು ನನ್ನ ಬಿಸ್ನೆಸ್ಸೇ ಬೇರೆ. ಹಾಗಾಗಿ ನಮ್ಮ ಹುಡುಗರುಗಳು ಅಂದರೆ ನಾಗಮುಖ, ನಾಗಶೆಟ್ಟಿ, ನಮ್ಮ ಭೀಷ್ಮಾರಾಮಯ್ಯ, ಈ ಶಶಿ, ಇವರೆಲ್ಲ ನನಗೆ ಹಳೆಯ ಸ್ನೇಹಿತರುಗಳು. ಇವರು ಬಂದು ಕೇಳ್ಕೊಳ್ತಾರೆ, ಒಂದು ಸಿನಿಮಾ ಮಾಡಬೇಕಣ್ಣ, ನಾವು ತುಂಬ ಸ್ಟ್ರಗ್ಲಿಂಗ್ ಆಗಿ ಒದ್ದಾಡ್ತಾ ಇದ್ದೀವಿ, ಹೊಸಬರು ಅಂತೇಳಿ ಯಾರೂ ನಮಗೆ ಒಂದು ಅವಕಾಶ ಸಿಗ್ತಾ ಇಲ್ಲ, ನೀನೇನು ಮಾಡ್ತೀವೋ ಗೊತ್ತಿಲ್ಲ, ಸಿನಿಮಾ ಮಾಡಲೇಬೇಕು, ನಂದು ಕತೆ ಈ ಥರ ಅಂತಾರೆ. ಆವಾಗ ನಾನು ನಿಮ್ಮ ಕತೆ ಏನು ಬೇಡ, ನೀವು ಒದ್ದಾಟ ನೋಡಿ ನಾನು ಒಂದು ಸಿನಿಮಾ ಮಾಡೋಣ, ಆಯಿತು ನೀವೆಲ್ಲ ಸ್ಟಾರ್ಟ್ ಮಾಡಿ ಅಂತೇಳಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದು ಪ್ರಯತ್ನ ಅನ್ನೋದಕ್ಕಿಂತ ಇದು ಅಂದರೆ ತುಂಬಾ ಚೆನ್ನಾಗಿ ಬಂದಿರತಕ್ಕಂಥ ಸಿನಿಮಾ. ನಾವು ಮಾಡಿದ್ದೀವಿ ಅಂತೇಳಿ ಹಿಂಗೆ ಹೇಳ್ತಾ ಇದ್ದೀವಿ ಅಂತೇನಲ್ಲ, ಜನ ಏನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾರೋ, ನೋಡಿ ನಮಗೆ ಆಶೀರ್ವದಿಸ್ತಾರೋ, ಆ ಕೊಡುವಂಥ ಆ ಕಾಸಿಗೆ ಬೆಲೆ ಇರುವಂಥ ಒಂದು ಈ ಸಿನಿಮಾ. ದಯಮಾಡಿ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮಂಥವ್ರನ್ನ ಮುಂದೆ ಇನ್ನು ಸಿನಿಮಾ ಮಾಡೋ ಅವಕಾಶ ಸಿಗೋ ಥರ ನಮಗೆ ಅವಕಾಶ ನೀಡಬೇಕು ಅಂತ ಎಲ್ಲ ಪ್ರೇಕ್ಷಕ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎರಡನೇದಾಗಿ ನಮ್ಮ ನಾಗಮುಖ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಹಾಗೂ ನಮ್ಮ ಹೀರೋಯಿನ್ನು, ನಮ್ಮ ಹೀರೋ, ನಮ್ಮ ಭೀಷ್ಮಾರಾಮಯ್ಯನವರು, ನಮ್ಮ ಅಶೋಕ್ ಸರ್, ಆಮೇಲೆ ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಯಾರು ಇದರಲ್ಲಿ ನಾನು ಪ್ರೊಡ್ಯೂಸರು, ನಾನು ಕೆಲಸಗಾರ, ನಾನು ಇಲ್ಲಿ ಟೆಕ್ನಿಷಿಯನ್ನು, ನಾನು ಆರ್ಟಿಸ್ಟು ಅಂತ ಯಾರೂ ಹೇಳಿಲ್ಲ. ನಮ್ಮ ಮುತ್ತು, ನಮ್ಮ ವೆಂಕಟೇಶಣ್ಣ, ನಮ್ಮ ಇವರು ಶ್ರವಣ್ ಸರು, ನಮ್ಮ BGM ಲಾಸ್ಟು ಅವ್ರನ್ನ ಹೋಗಿ ಮಾತಾಡಿದಾಗ ಈ ಸಿನಿಮಾ ನೋಡಿ ನಾನು ನನ್ನ ಎಫರ್ಟ್ ಏನಿದೆ ನಾನು ಹಾಕ್ತೀನಿ ಸರ್ ಅಂದರು. ನನಗದು ಇನ್ನೂ ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲರೂ ಒಂಥರ ನಿರ್ಮಾಪಕರೇ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾನು ತಾನು ಅನ್ನೋ ಭೇದ ಭಾವ ಇಲ್ಲದೇ ನಾವು ಸುಮಾರು ನೋಡಿದ್ದೀವಿ. ಯಾಕೆಂದರೆ ನಾನು ಇರೋ ಏರಿಯಾದಲ್ಲಿ ಎಲ್ಲ ದಿಗ್ಗಜರುಗಳೇ ಇರೋದು. ಸಿನಿಮಾ ಆರ್ಟಿಸ್ಟ್ ನಮ್ಮದು ಕತ್ರಗುಪ್ಪೆ, ಆ ಏರಿಯಾದಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ನಾವು ಎಲ್ಲರನ್ನೂ ನೋಡಿದ್ದೀನಿ, ಅಲ್ಲಿ ಎಲ್ಲರೂ ಎಲ್ಲ ಹೇಗೆ ಅಂತ ಎಲ್ಲ ಗೊತ್ತಿರೋ ವಿಚಾರ. ಸೊ ಹಂಗಾಗಿ ಇವರೆಲ್ಲ ಕೇಳ್ಕೊಂಡಾಗ ನನಗೆ ತುಂಬ ಇದಾಯಿತು. ಆಮೇಲೆ ಹಾಗೂ ನಮ್ಮ ದಾವಣಗೆರೆಯಲ್ಲಿ ಶಂಕರ್ ಬಾತಿ ಅಂತ ಅವರು ತುಂಬ ನಮ್ಮ ಆತ್ಮೀಯರು, ಅವರು ಒಂದು ಒಳ್ಳೆಯ ರೋಲು ಅವರು ಮಾಡಿದ್ದಾರೆ.
ಅವ್ರಿಗೆಲ್ಲರಿಗೂ ನಾವೆಲ್ಲ ಆಭಾರಿಯಾಗೇ ಇದ್ದೀವಿ. ಈ ಸಿನಿಮಾನ ಜನ ನೋಡಿ ಮೆಚ್ಚಿಸಿ ಆಶೀರ್ವಾದ ಪಡಿಸ್ಬೇಕು ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನನಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತಿಲ್ಲ. ನಾನು ಹಳ್ಳಿಗಳಲ್ಲಿದ್ದಾಗ ನಾಟಕ ಎಲ್ಲ ಮಾಡಿದ್ದೀನಿ. ನಾನು ಹಳ್ಳಿ ಪ್ರದೇಶದಿಂದ ಬಂದಿರೋನು. ನಾನು ಹಳ್ಳಿಲಿ ಸುಮಾರು ಒಂದು 7-8 ನಾಟಕ, ಕುರುಕ್ಷೇತ್ರದಲ್ಲಿ ಶಕುನಿ ಮಾಡಿದ್ದೀನಿ, ಆಮೇಲೆ ಹಾಗೂ ಸೂರಪದ್ಮನ ವಧೆ ಅನ್ನೋದ್ರಲ್ಲಿ ಯಜ್ಞದೇವ ಮಾಡಿದ್ದೀನಿ, ದೇವೇಂದ್ರನ ಪಾತ್ರ, ಈ ಥರ ನಾಟಕದೇ ಮಾಡಿದ್ದೆ. ಸಿನಿಮಾದಲ್ಲಿ ನನಗೆ ಮಾಡೋ ಧೈರ್ಯನೂ ಇರಲಿಲ್ಲ, ಇದು ಇರಲಿಲ್ಲ, ಯಾರು ಆ ಚಾನ್ಸ್ಗೂ ನನಗೆ ಕೇಳೋಕ್ಕೆ ಹೋಗಿರಲಿಲ್ಲ. ನಮ್ಮ ನಿರ್ದೇಶಕರು, ಇಲ್ಲ ಅಣ್ಣಯ್ಯ ಇದೊಂದು ಪಾರ್ಟ್ ನೀನು ಮಾಡಲೇಬೇಕು, ಇದು ನಿನಗೆ ಸೂಟ್ ಮಾಡೋ ಥರ ಮಾಡ್ತೀವಿ, ನನಗೆ ಜಾಸ್ತಿ ಮಾತಾಡೋಕ್ಕೆಲ್ಲ ಬರಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಆದ್ರೂ ನನ್ನ ಕೈಲಿ ಬಲವಂತ ದಿನ ಮಾಡಿದ್ರು ಅದು ನೋಡಿದ್ರೆ ಚೆನ್ನಾಗೇ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ಜನ ಮೆಚ್ಚಿ ಆಶೀರ್ವದಿಸ್ಬೇಕು. ಹಾಂ ಸರ್, ನಾನು ಸೋಷಿಯಲ್ ಮೀಡಿಯಾ ಅಂದರೆ ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಈ ಕರೋನಾ ಟೈಮಲ್ಲಿ ಎಷ್ಟು ಸುಮಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಏನು ಅಡುಗೆ ಮಾಡ್ತಿದ್ರು, ಅದರಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನಲ್ಲಿ 50ರಿಂದ 100 ಈ ಥರ ಪ್ಯಾಕೆಟ್ಗಳನ್ನ ಕಟ್ಟಿಸ್ಕೊಂಡು ಯಾರು ಊಟ ಇಲ್ಲದೇ ಯಾರು ಪಾಪ ಒದ್ದಾಡ್ತಿದ್ರು ಅಂಥವ್ರಿಗೆಲ್ಲ ಊಟಗಳು ತಗೊಕೊಡೋದು, ನೀರು ಕೊಡೋದು, ಇದೆಲ್ಲ ನೋಡಿದ್ವಿ. ಈ ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ ಅವರು ನಮ್ಮನ್ನು ಎಲ್ಲ ನೋಡಿ ಎಲ್ಲ ಫೋಟೋ ಗಿಟ ಯಾರು ಹೊಡೆದು ಹಾಕಿರ್ತಾರೆ. ಅದನ್ನ ನೋಡಿ ನಮಗೆ ಡಾಕ್ಟರೇಟ್ ಅಂತ ಕೊಟ್ಟಿರೋದು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.